ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲವೂ ಪೂಜ್ಯ. ಕುವೆಂಪು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡೋಕೆ ಹೊರಟಿರುವಂಥ ಸ್ಕೂಟರ್ ಹೋಂಡಾ ಆಕ್ಟಿವಾ 125cc. ಇದೊಂದು ಡೈಲಿ ಕಮ್ಯೂಟರ್ ಸ್ಕೂಟರ್ ಆಗಿರುತ್ತೆ. ಇದ್ರದ್ದು ಫ್ರೇಮ್ನ ನೋಡೋದಾದರೆ ಅಂಡರ್ಬೋನ್ ಫ್ರೇಮಿಂದ ಬಂದಿರುತ್ತೆ. ಇದರಲ್ಲಿ ಒಟ್ಟು 2 ವೇರಿಯಂಟ್ಸ್ನ ನೋಡ್ಬೋದು. ಆಕ್ಟಿವಾ 125 DLX, ಆಕ್ಟಿವಾ 125 H ಸ್ಮಾರ್ಟ್. ಈ 2 ವೇರಿಯಂಟ್ಸ್ನ ಡಿಫ್ರೆನ್ಸ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತ ಹೇಳೋದಾದರೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ಕೂಟರ್ನ ಕಲರ್ ಆಪ್ಷನ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಒಟ್ಟು 6 ಕಲರ್ ಆಪ್ಷನ್ಸ್ ಇದೆ. ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಪರ್ಲ್ ಸೈರನ್ ಬ್ಲೂ, ಪರ್ಲ್ ಡೀಪ್ ಗ್ರೌಂಡ್ ಗ್ರೇ, ರೆಬಲ್ ರೆಡ್ ಮೆಟಾಲಿಕ್, ಪರ್ಲ್ ಪ್ರೀಶಿಯಸ್ ವೈಟ್, ಪರ್ಲ್ ಇಗ್ನಿಯಸ್ ಬ್ಲ್ಯಾಕ್. ಹೋಂಡಾ ಆಕ್ಟಿವಾ ಫ್ರಂಟ್ ಸೆಕ್ಷನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದ್ದಾರೆ ಅನ್ನೋದನ್ನು. ವೈಸರ್ ಕೆಳಗಡೆ ನಿಮಗೆ ಒಂದು ಕ್ರೋಮ್ ಫಿನಿಶಿಂಗ್ ಲೈನಿಂಗ್ ಕೊಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹೆಡ್ಲೈಟ್ ನಿಮಗೆ LED ಇಂದ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜನ್ ಕೊಟ್ಟಿರೋದಿಲ್ಲ 2 ವೇರಿಯಂಟ್ಸಲ್ಲೂ. ಇಲ್ಲಿ ನೋಡ್ತಿರ್ಬೋದು ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಇಂಡಿಕೇಟರ್ಸ್ ನಿಮಗೆ ಹಾಲೋಜನಿಂದ ಬಂದಿರುತ್ತೆ, ಯಾವುದೇ ರೀತಿ LED ಇರೋದಿಲ್ಲ. ಅದ್ರ ಕೆಳಗಡೆ ನೋಡ್ಬೋದು ನೀವು ಒಂದು ಕ್ರೋಮ್ ಫಿನಿಷ್ನ ಡಿಸೈನ್ನ ಕೊಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರಂಟ್ ಸೆಕ್ಷನಿಂದ ನೋಡೋದಾದರೆ. ನೆಕ್ಸ್ಟ್ ನಿಮಗೆ ಮಡ್ಗಡ್ ನೋಡ್ಬೋದು. ಮಡ್ಗಡ್ ನಮಗೆ ಕಂಪ್ಲೀಟಾಗಿ ಒಂದು ಮೆಟಲಿಂದ ಬಂದಿರುತ್ತೆ, ಯಾವುದೇ ರೀತಿ ಫೈಬರ್ನ ಯೂಸ್ ಮಾಡಿರೋದಿಲ್ಲ. ತುಂಬಾ ಹಾರ್ಡ್ ಆಗಿದೆ, ತುಂಬಾ ರಗಡ್ ಆಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ. ಫ್ರಂಟ್ ಸೆಕ್ಷನ್ನ ಸಸ್ಪೆನ್ಷನ್ ನೋಡೋದಾದರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಟೈರ್ ಸೈಜ್ 90x90 12 ಇಂಚಸ್ಸಿಂದ ಬಂದಿರುತ್ತೆ. 2 ವೇರಿಯಂಟ್ಸಲ್ಲೂ ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿರ್ತಾರೆ. ಡಿಸ್ಕ್ ಬ್ರೇಕ್ನ ಸೈಜ್ ನೋಡೋದಾದರೆ 190 mm ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಬಂದಿರುತ್ತೆ. ಇನ್ನು ಇದಕ್ಕೆ ಯೂಸ್ ಮಾಡಿರುವಂಥ ಟೈರ್ ಕಂಪನಿ ಬಂದು C8 ಟೈರ್ಸ್ ಆಗಿರುತ್ತೆ. ಈ ಸ್ಕೂಟರ್ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ನ ನೋಡೋದಾದರೆ 3 ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಸಸ್ಪೆನ್ಷನಿಂದ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಾಣಿಸ್ತಿದೆ ಅನ್ನೋದನ್ನು ಈ ಒಂದು ಸ್ಕೂಟರ್ನ ಸಸ್ಪೆನ್ಷನ್ನು. ನೆಕ್ಸ್ಟ್ ಟೈರ್ ಸೈಜ್ ನೋಡೋದಾದರೆ 90x100 12 ಇಂಚಸ್ಸಿಂದ ಬಂದಿರುತ್ತೆ. ಡ್ರಮ್ ಬ್ರೇಕ್ಸ್ ಆಗಿರುತ್ತೆ, ಯಾವುದೇ ರೀತಿ ಡಿಸ್ಕ್ ಕೊಟ್ಟಿರೋದಿಲ್ಲ 2 ವೇರಿಯಂಟಲ್ಲೂ. ಡ್ರಮ್ ಬ್ರೇಕ್ನ ಸೈಜು 130 mm ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಆಗಿರುತ್ತೆ. C8 ಟೈರ್ಸ್ನ ಯೂಸ್ ಮಾಡಿರ್ತಾರೆ. ಆಕ್ಟಿವಾ 125 ಸ್ಕೂಟರ್ನ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋಣ. ಇಂಜಿನ್ CC 123.92 cc ಅಂದರೆ 125 cc ಅಂತಲೇ ಕನ್ಸಿಡರೇಷನ್ಗೆ ತೊಗೊಳ್ಳೋವಂಥದ್ದು. ಇಂಜಿನ್ ಟೈಪ್ ನೋಡೋದಾದರೆ 4 ಸ್ಟ್ರೋಕ್ SI ಇಂಜಿನ್ ಸಿಂಗಲ್ ಸಿಲಿಂಡ್ರಿಂದ ಬಂದಿರುತ್ತೆ. ಟಾರ್ಕ್ನ ನೋಡೋದಾದರೆ 10.5 Nm at 5000 RPM ಇಂದ ಬಂದಿರುತ್ತೆ. BHP 8.42 PS at 6500 RPM ಇಂದ ಬಂದಿರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 5.3 ಲೀಟರ್ ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ 0.70 ಲೀಟ್ರು ಅಂದರೆ 3/4 ಲೀಟರ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೆಪಾಸಿಟಿ 800 ml ಆಗಿರುತ್ತೆ. ಸ್ಟಾರ್ಟಿಂಗ್ ಟೈಪ್ ಬಂದು ಕಿಕ್ ಸ್ಟಾರ್ಟ್ ಇರುತ್ತೆ, ಸೆಲ್ಫ್ ಸ್ಟಾರ್ಟ್ ಇರುತ್ತೆ, ರಿಮೋಟ್ ಸ್ಟಾರ್ಟ್ ಇರುತ್ತೆ. ರಿಮೋಟ್ ಸ್ಟಾರ್ಟ್ ಬಂದು ನಿಮಗೆ ಟಾಪ್ ವೇರಿಯಂಟಲ್ಲಿ ಬರುವಂಥದ್ದು. ಫ್ಯೂಲ್ ಇಂಜೆಕ್ಷನಿಂದ ಫ್ಯೂಲ್ ಸಪ್ಲೈ ಆಗುವಂಥದ್ದು. ಕ್ಲಚ್ ನೋಡೋದಾದರೆ ಆಟೋಮೆಟಿಕ್ ಸೆಂಟ್ರಿಫ್ಯೂಗಲ್ ಕ್ಲಚ್ ಡ್ರೈ ಟೈಪಿಂದ ಬಂದಿರುತ್ತೆ. ಡ್ರೈವ್ ಟೈಪು ಬೆಲ್ಟ್ ಡ್ರೈವ್ ಆಗಿರುತ್ತೆ. ಇನ್ನು ಈ ಒಂದು ಇಂಜಿನ್ಗೆ ಕಂಪ್ನಿ ಕಡೆಯಿಂದ 3 ವರ್ಷ ಅಥವಾ 36,000 ಕಿಲೋಮೀಟರ್ ವಾರಂಟಿನ ಕಂಪ್ನಿ ಕಡೆಯಿಂದ ಕೊಟ್ಟಿರ್ತಾರೆ. 2025ರಲ್ಲಿ ಮೇಜರ್ ಚೇಂಜಸ್ ಆಗಿರೋದು ಏನು ಅಂತ ಹೇಳಿದ್ರೆ ಒಂದು ಸ್ಕೂಟ್ರಲ್ಲಿ TFT ಡಿಸ್ಪ್ಲೇ. ಇಲ್ಲಿ ನೋಡ್ತಿರ್ಬೋದು ಡಿಸ್ಪ್ಲೇ ಹೇಗಿದೆ ಅನ್ನೋದನ್ನು. ಸೊ ಹಳೆ ಸ್ಕೂಟರ್ಲೆಲ್ಲ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅನಲಾಗಿಂದನೇ ಬರ್ತಿದ್ದಂಥದ್ದು. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ TFT ಡಿಸ್ಪ್ಲೇನ ಕೊಟ್ಟಿರೋದು. 4.2 ಇಂಚಸ್ TFT ಡಿಸ್ಪ್ಲೇನ ಒಂದು ಸ್ಕೂಟರಲ್ಲಿ ಕೊಟ್ಟಿರೋವಂಥದ್ದು. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನಮಗೆ ಡಿಜಿಟಲ್ ಮುಖಾಂತರನೇ ಬರುವಂಥದ್ದು. ಸ್ಪೀಡೋಮೀಟ್ರು, ಟೇಕೋಮೀಟ್ರು, ಲೋ ಫ್ಯೂಲ್ ಇಂಡಿಕೇಟ್ರು, ಡಿಸ್ಟೆನ್ಸ್ ಟು ಎಂಟಿ ಇಂಡಿಕೇಟ್ರು ಪ್ರತಿಯೊಂದು. ಸೊ ಅದನ್ನು ಸೆಟ್ ಮಾಡೋದಕ್ಕೆ ಇಲ್ಲೊಂದು ಜಾಯ್ಸ್ಟಿಕ್ನ ಕೊಟ್ಟಿರೋಂಥದ್ದು. ಜಾಯ್ಸ್ಟಿಕ್ಕಲ್ಲಿ ನಾವು ಆಪ್ರೇಟ್ ಮಾಡಿದ್ರೆ ಇಲ್ಲಿ ನಮಗೆ ಇನ್ಫಾರ್ಮೇಷನ್ಸು ಬರುತ್ತೆ, ಅದನ್ನು ನಾವು ಸೆಟ್ ಮಾಡ್ಕೊಬೋದು. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಜಾಯ್ಸ್ಟಿಕ್ನ ಈ ಒಂದು ಸ್ಕೂಟರಲ್ಲಿ ಕೊಟ್ಟಿರೋಂಥದ್ದು ಈ ಒಂದು TFT ಡಿಸ್ಪ್ಲೇಗೆ. ಈ ಒಂದು TFT ಡಿಸ್ಪ್ಲೇಲಿ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿನೂ ಬರುತ್ತೆ. ಟಾಪ್ ವೇರಿಯಂಟಲ್ಲಿ ಮಾತ್ರ, ನಾರ್ಮಲ್ ವೇರಿಯಂಟಲ್ಲಿ TFT ಡಿಸ್ಪ್ಲೇ ಮಾತ್ರ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ. 2 ವೇರಿಯಂಟಲ್ಲಿ ಡಿಕ್ಕಿನ ಓಪನ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿರ್ತಾರೆ. ಆ ಸ್ವಿಚ್ನ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಸೀಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಡಿಕ್ಕಿ ಸ್ಪೇಸ್ ಎಷ್ಟಿದೆ ಅನ್ನೋದನ್ನು. ಸೊ ಒಟ್ಟು ನಮಗೆ 18 ಲೀಟರ್ಷ್ಟು ಸ್ಪೇಸ್ ಈ ಒಂದು ಡಿಕ್ಕಿಯಲ್ಲಿ ಕೊಟ್ಟಿರ್ತಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಹೆಲ್ಮೆಟ್ ಇಟ್ಟು ಒಂದು ಪುಟ್ಟ ಹೆಲ್ಮೆಟ್ನು ಕೂಡ ಜೊತೆಗೆ ಇಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿರುವಂಥದ್ದು ಈ ಒಂದು ಡಿಕ್ಕಿ ಸ್ಪೇಸು. ಈ ಸ್ಕೂಟ್ರಲ್ಲಿ ಬಂದಿರುವಂಥ ಎರ್ಗೋನಾಮಿಕ್ಸ್ ಮತ್ತು ಸ್ವಿಚಸ್ಸು ತುಂಬಾ ಹೈ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುತ್ತೆ. ನೋಡ್ತಿರ್ಬೋದು ಎಷ್ಟು ಕ್ವಾಲಿಟಿ ಪ್ರೀಮಿಯಮ್ನೆಸ್ ಇದೆ ಅನ್ನೋದನ್ನು ಪ್ರತಿಯೊಂದು ಸ್ವಿಚ್ಚಲ್ಲೂ ಮತ್ತು ಎರ್ಗೋನಾಮಿಕ್ಸಲ್ಲೂ. ಮತ್ತು ಈ ಒಂದು ಸ್ಕೂಟ್ರಲ್ಲಿ ನಮಗೆ ಆಟೋಮೆಟಿಕ್ ಇಂಜಿನ್ ಆಫು ಆನು ಸ್ವಿಚ್ ಕೊಟ್ಟಿರ್ತಾರೆ. ಅದನ್ನು ಆಫು ಕೂಡ ಮಾಡ್ಕೊಬೋದು, ಆನು ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಒಂದು ಸ್ಕೂಟ್ರನ್ನ ಫ್ಯೂಯಲ್ ಕ್ಯಾಪ್ ನೋಡೋದಾದರೆ ಹಿಂದೆಗಡೆ ಕೊಟ್ಟಿರೋಂಥದ್ದು. ಯಾವುದೇ ರೀತಿ ಸೀಟ್ನ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿರೋಂಥ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಸಾಕು, ಹಿಂದೆಗಡೆ ಓಪನ್ ಆಗುತ್ತೆ, ಫ್ಯೂಯಲ್ನ ಹಾಕ್ಸ್ಕೊಬೋದು ನಾವು. 2 ವೇರಿಯಂಟಲ್ಲೂ ನಮಗೆ ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿರೋಂಥದ್ದು. ಇಲ್ಲಿ ನೋಡ್ತಿರ್ಬೋದು ಆ ಕ್ಯಾಪ್ನ ಓಪನ್ ಮಾಡ್ತು ಅಂತ ಹೇಳಿದ್ರೆ ಚಾರ್ಜಿಂಗ್ ಸಾಕೆಟ್ನ ಪ್ಲಗ್ ಮಾಡಿ ಫೋನ್ನ ಚಾರ್ಜ್ ಹಾಕೊಬೋದು.
ಅದ್ರ ಕೆಳಗಡೆ ನಮಗೆ ಮೊಬೈಲ್ ಸ್ಪೇಸ್ನ ಕೊಟ್ಟಿರೋದು, ಚಾರ್ಜ್ ಹಾಕ್ಕೊಂಡು ಮೊಬೈಲ್ನಲ್ಲಿ ಇಟ್ಕೊಳ್ಳೋಂಥ ಸ್ಪೇಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ಹುಕ್ನ ಕೊಟ್ಟಿರೋದು, ಫೋಲ್ಡಬಲ್ ಹುಕ್ಕು. ಆ ಫೋಲ್ಡಬಲ್ ಹುಕ್ನ ಓಪನ್ ಮಾಡ್ತು ಅಂತ ಹೇಳಿದ್ರೆ ನಾವು ಏನಾದ್ರೂ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ, ಏನಾದರೂ ವಸ್ತುಗಳನ್ನ ಕ್ಯಾರಿ ಮಾಡೋದಕ್ಕೆ ಉಪಯೋಗ ಆಗುವಂಥದ್ದು ಈ ಒಂದು ಹುಕ್ಕಿಂದ ನಮಗೆ. ಈ ಸ್ಕೂಟ್ರಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನು ಅಂತ ನೋಡೋದಾದರೆ, ತುಂಬಾ ಉದ್ದ ಆಗಿರುವಂತಹ ಸೀಟ್ನ ಕೊಟ್ಟಿರೋಂಥದ್ದು. 712 mm ಅಷ್ಟು ಉದ್ದ ಇರುವಂತಹ ಸೀಟ್ ಆಗಿರುತ್ತೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮುಂದಗಡೆ ಕೂತ್ಕೊಳ್ಳೋರ್ಗೂ ಅಷ್ಟೇ, ಹಿಂದಗಡೆ ಕೂತ್ಕೊಳ್ಳೋರ್ಗೂ ಅಷ್ಟೇ. ಇನ್ನು ಗ್ರ್ಯಾಬ್ ರೈಲ್ಸ್ನ ನೋಡ್ತಿರ್ಬೋದು, ಕಂಪ್ಲೀಟಾಗಿ ಶಾರ್ಪ್ ಎಡ್ಜಸ್ಸಿಂದ ಬಂದಿರುವಂಥದ್ದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹಿಂದಗಡೆ ಕೊಟ್ಟಿರುವಂತಹ ನೀವು ಟೈಲ್ ಲ್ಯಾಂಪ್ನ ನೋಡ್ತಿರ್ಬೋದು, ಇಂಡಿಕೇಟರ್ಸ್ನ ನೋಡ್ತಿರ್ಬೋದು, ಹಾಲೋಜಿನಿಂದ ಬಂದಿರುತ್ತೆ, ಯಾವುದೇ ರೀತಿ LED ಲೈಟ್ಸ್ ಬಂದಿರೋದಿಲ್ಲ. ಟಾಪ್ ವೇರಿಯಂಟ್ ಅಥವಾ ಹೆಚ್ ಸ್ಮಾರ್ಟ್ ಸ್ಕೂಟರ್ನ ವೇರಿಯಂಟಲ್ಲಿ ಕೀ ಕೊಟ್ಟಿರೋದಿಲ್ಲ, ಬದಲಾಗಿ ನಮಗೆ 2 ರಿಮೋಟ್ ಕೀಸ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು 2 ರಿಮೋಟ್ ಕೀಸ್ ಇರೋವಂಥದ್ದು. ಅದರಲ್ಲಿರುವಂಥ ಸ್ವಿಚ್ನ ಪ್ರೆಸ್ ಮಾಡಿ ಗಾಡಿಯಲ್ಲಿ ಸ್ವಿಚ್ ಇರುತ್ತೆ, ಅದನ್ನು ರೈಟ್ ಸೈಡ್ಗೆ ತಿರುಗಿಸಿದ್ರೆ ನಮಗೆ ಗಾಡಿ ಆನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಯಾವುದೇ ರೀತಿ ಕೀನ ಹಾಕಿ ತಿರುಗಿಸೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಾವು ರಿಮೋಟ್ನಲ್ಲಿ ಪ್ರೆಸ್ ಮಾಡಿ ಆ ಸ್ವಿಚ್ನ ರೈಟ್ ಸೈಡ್ಗೆ ತಿರುಗಿಸಿದ್ರೆ ಗಾಡಿ ಆನ್ ಆಗುತ್ತೆ. ಆಫ್ ಮಾಡಬೇಕು ಅಂದರೆ ಅದನ್ನೇ ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಗಾಡಿ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು. ಈ ಸ್ಕೂಟರ್ನ ಓವರಾಲ್ ವೆಯ್ಟು 107 kg ಆಗಿರುತ್ತೆ. ಟಾಪ್ ಸ್ಪೀಡು 97 km/h ಆಗಿರುತ್ತೆ. ಮೈಲೇಜು 45ರಿಂದ 52 ಸಿಟಿ ಮತ್ತು ಹೈವೇದಲ್ಲಿ ಆಗಿರುತ್ತೆ. ಇನ್ನು ಈ ಒಂದು ಸ್ಕೂಟರ್ನ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದಾದರೆ 162 mm ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ತುಂಬಾ ಸ್ಪೇಸಿಯಸ್ ಆಗಿದೆ, ಯಾವುದೇ ರೀತಿ ಹಂಪ್ಸ್ಗೆ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಈ ಒಂದು ಸ್ಕೂಟರ್ನ ಸೀಟ್ ಹೈಟ್ನ ನೋಡೋದಾದರೆ 165 mm ಆಗಿರುತ್ತೆ. ನನ್ನ ಹೈಟ್ ಬಂದು 6.1 ಅಡಿ ಆಗಿರುತ್ತೆ. ಸೊ ನಾನು ಕುತ್ಕೊಂಡಾಗ ತುಂಬಾ ಕಂಫರ್ಟಬಲ್ ಆಗಿತ್ತು. ಯಾರೇ ಬೇಕಾದರೂ, ಎಷ್ಟೇ ಹೈಟ್ನವರಾದರೂ ಗಾಡಿನ ಆರಾಮಾಗಿ ಓಡಿಸ್ಬೋದು, ಯಾವುದೇ ರೀತಿ ಹೈಟಿನ ಪ್ರಾಬ್ಲಮ್ಮು ಆಗೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಸ್ಕೂಟರ್ನಲ್ಲಿ. ಈ ಒಂದು ಸ್ಕೂಟರ್ನ ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಡು ಬರೋಣ ಬನ್ನಿ. ಮುಂದಗಡೆ ಲೆಗ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರೋಂಥದ್ದು ಈ ಒಂದು ಸ್ಕೂಟ್ರಲ್ಲಿ. ಆಗಲೇ ಹೇಳಿದಾಗೆ ನಾನು ಕುತ್ಕೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಇನ್ನು ಇಲ್ಲಿ ಫುಟ್ ರೆಸ್ಟ್ ನೋಡ್ತಿರ್ಬೋದು, ಹಿಂದಗಡೆ ಕುತ್ಕೊಳ್ಳೋರಿಗೆ ಮೆಟಲಲ್ಲಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೈಲೆನ್ಸರ್ ಪ್ಲೇಸ್ಮೆಂಟ್ ನೋಡ್ಬೋದು ಎಲ್ಲಾಗಿದೆ ಅನ್ನೋದನ್ನು ಈ ಒಂದು ಸ್ಕೂಟ್ರಲ್ಲಿ. ಈ ಸ್ಕೂಟರ್ನ ಟಾಪ್ ವೇರಿಯಂಟ್ ಸ್ಕೂಟ್ರಲ್ಲಿ ಕೆಲವೊಂದು ಅಡಿಷನಲ್ ಫೀಚರ್ಸ್ ಇದೆ. ಯಾವುದಾದ್ರು ಅಂತ ನೋಡೋದಾದರೆ ಸ್ಮಾರ್ಟ್ ಫೈಂಡ್, ಮೊಬೈಲ್ ಅಪ್ಲಿಕೇಶನ್, ಕಾಲ್ ಅಲರ್ಟ್ ಆ್ಯಂಡ್ ಮೆಸೇಜ್ ಅಲರ್ಟು ಮತ್ತು ಮ್ಯೂಸಿಕ್ ಕಂಟ್ರೋಲ್, ಈ ಒಂದಷ್ಟು ಆಪ್ಷನ್ಸು ಈ ಒಂದು ಸ್ಕೂಟ್ರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ ಹೋಂಡಾ ಆಕ್ಟಿವಾ DLX ಅಂದರೆ ಬೇಸ್ ವೇರಿಯಂಟ್ ಸ್ಕೂಟರ್ನ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸು 98,969 ರೂಪಾಯಿ, RTO ಪ್ರೈಸು 15,650 ರೂಪಾಯಿ, ಇನ್ಶೂರೆನ್ಸು 6,302 ರೂಪಾಯಿ, ಅದರ್ಸು 1,565 ರೂಪಾಯಿ. ಸೊ ಒಟ್ಟಿಗೆ ಆನ್ ರೋಡ್ ಪ್ರೈಸು ಬೇಸ್ ವೇರಿಯಂಟ್ದು ನೋಡೋದಾದರೆ 1,20,921 ರೂಪಾಯಿ ಆಗಿರುತ್ತೆ. ಸೊ ನೆಕ್ಸ್ಟು ಟಾಪ್ ವೇರಿಯಂಟು ಅಂದರೆ ಹೋಂಡಾ ಆಕ್ಟಿವಾ ಹೆಚ್ ಸ್ಮಾರ್ಟ್ ವೇರಿಯಂಟ್ನ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸು 1,02,975 ರೂಪಾಯಿ ಆಗಿರುತ್ತೆ. RTO 20,573 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸು 6,737 ರೂಪಾಯಿ ಆಗಿರುತ್ತೆ. ಸೊ ಆನ್ ರೋಡ್ ಪ್ರೈಸ್ನ ನೋಡೋದಾದರೆ 1,30,285 ರೂಪಾಯಿ ಆಗಿರುತ್ತೆ. ಇನ್ನು ಈ ಒಂದು ಸ್ಕೂಟ್ರನ್ನ ನಾವು ಡೌನ್ ಪೇಮೆಂಟ್ ಮಾಡಿ EMI ಮುಖಾಂತರನೂ ಕಟ್ಟಿ ತೊಗೋಬೋದಾಗಿರುತ್ತೆ. ಬೇಸ್ ವೇರಿಯಂಟು 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 10% ಇಂಟ್ರೆಸ್ಟ್ನ ಕಟ್ಟೋದ್ರಿಂದ 3 ವರ್ಷ ಅಥವಾ 36 ತಿಂಗಳಿಗೆ 3,579 ರೂಪಾಯಿ ಹಾಗೆ EMI ಕಟ್ಟಿ ಗಾಡಿನ ತೊಗೋಬೋದು. 5 ವರ್ಷ ಅಥವಾ 60 ತಿಂಗಳಿಗೆ 2,357 ರೂಪಾಯಿ ಕಟ್ಟಿ ಗಾಡಿನ ತೊಗೋಬೋದು. ಟಾಪ್ ವೇರಿಯಂಟ್ನ ನೋಡೋದಾದರೆ ಅದೇ 10,000 ಡೌನ್ ಪೇಮೆಂಟು ಮತ್ತು 10% ಇಂಟ್ರೆಸ್ಟ್ ಹಾಗೆ 3 ವರ್ಷಕ್ಕೆ ಅಥವಾ 36 ತಿಂಗಳಿಗೆ 3,881 ರೂಪಾಯಿ ಆಗಿರುತ್ತೆ. 5 ವರ್ಷ ಅಥವಾ 60 ತಿಂಗಳಿಗೆ 2,556 ರೂಪಾಯಿ ಆಗಿರುತ್ತೆ. ಈ ಸ್ಕೂಟರ್ನ ಸರ್ವಿಸ್ ಶೆಡ್ಯೂಲ್ನ ನೋಡೋದಾದರೆ ಒಟ್ಟು 3 ಫ್ರೀ ಸರ್ವಿಸ್ ಇರುತ್ತೆ. 4ನೇ ಸರ್ವಿಸಿಂದ ಪೇಯ್ಡ್ ಸರ್ವಿಸ್ ಆಗುತ್ತೆ. ಇನ್ನು ಯಾವುದೇ ಇನ್ಫಾರ್ಮೇಷನ್ಸ್ ಬೇಕಾಗಿದ್ದರೆ ಈ ಒಂದು ಸ್ಕೂಟರ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.